ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೇಲಿ ಸೋರೆಕಾಯಿ ಹಾಕಿ ದಾಲ್ ಮಾಡಿದ್ದೀನಿ. ಇದು ನಾನು ಕುಕಿಂಗ್ ಕೆಲ್ಸಕ್ಕೆ ಹೋಗೋದ್ರಿಂದ ನಾರ್ತ್ ಇಂಡಿಯನ್ ಮನೇಲಿ ಹೆಂಗ್ ಮಾಡಿದ್ರು ಅದೇ ತರ ನಿಮ್ಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ರೆಸಿಪಿ ಏನ್ ಮಾಡೋದಂತ ನೋಡ್ಕೊಂಡ್ ಬರೋಣ. ಈಗ ಕುಕ್ಕರ್ ಅಲ್ಲಿ ನಾನು 1 ಕಪ್ ಅಷ್ಟು ಬೇಳೆ ಮತ್ತೆ ಸೋರೆಕಾಯಿನ ಕಟ್ ಮಾಡಿ ಹಾಕೊಂಡಿದೀನಿ ನೋಡಿ. ಇದಕ್ಕೆ ನಮ್ಗೆ ಬೇಯಕ್ಕೆ ಎಷ್ಟು ಬೇಕಷ್ಟು ನೀರ್ ಹಾಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ. 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ. ಇವಾಗ ಒಂದು 3 ವಿಸಿಲ್ ಬರ್ಸ್ಕೊಳ್ಳೋಣ ಇದನ್ನ. ಇವಾಗ ಅದಕ್ಕೆ ನಾನು ಒಗ್ಗರಣೆ ಹಾಕೋ ತೋರಿಸ್ತಾ ಇದ್ದೀನಿ. ಒಗ್ಗರಣೆ ಬಂದು ಸಾಸಿವೆ ಹಾಕೊಂಡಿದೀನಿ, ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನೀವು ನೋಡ್ತಾ ಇರ್ಬೋದು ನಾನು ಬೆಳ್ಳುಳ್ಳಿ ಎಷ್ಟು ಹಾಕೊಂಡಿದ್ದೀನಿ ಅಂತ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗೆ ಹಾಕ್ತಿದ್ದೇನೆ. ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ತುಂಬಾ ಏನು ಬ್ರೌನ್ ಕಲರ್ ಮಾಡಬೇಡಿ, ಸ್ವಲ್ಪ ಕೆಂಪಗಾದ್ರೆ ಸಾಕು ಬೆಳ್ಳುಳ್ಳಿ. ಇವಾಗ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ. ಇವಾಗ ಇದಕ್ಕೆ ನಾನು ಒಂದು 5 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡಿದೀನಿ. ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು 2 ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದೀನಿ. ಈಗ ಟೊಮೊಟೊ ಬೇಯೋದಕ್ಕೆ ನಾನು ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು 5 ನಿಮಿಷ ನಾವು ಒಂದು ಪ್ಲೇಟ್ನ ಹಾಕಿ ಮುಚ್ಚಿಟ್ಬಿಡೋಣ ನಾವು. ಆಗ ಸ್ಲೋ ಸಮಯ ಇಟ್ಬಿಟ್ರೆ ಟೊಮೊಟೊ ಚೆನ್ನಾಗಿ ಬೆಂದೋಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಪ್ಲೇಟ್ ತೆಗ್ದಿನ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಳ್ತಾ ಇದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಮಸಾಲೆನ ಆಡ್ ಮಾಡ್ಬೇಕು. ಅದು ಏನಂತ ನಿಮ್ಗೆ ತೋರಿಸ್ತೀನಿ. ಇವಾಗ ಒಂದು 1/4 ಸ್ಪೂನ್ ಅಷ್ಟು ಸ್ವಲ್ಪ 1/4 ಸ್ಪೂನ್ ಅಷ್ಟು ನಾವೀಗ ಧನಿಯಾ ಪೌಡರ್ನ ಹಾಕೊಳ್ತಾ ಇದೀವಿ. ನೋಡಿ ಇಷ್ಟೇ ಹಾಕೊಬೇಕು, ಜಾಸ್ತಿ ಹಾಕೊಂಬೇಡಿ. ಸೇಮ್ 1/4 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ನಾನು ಹಾಕೊಂಡಿದ್ದೀನಿ. ನಂಗೆ ಅಳತೆ ಗೊತ್ತಿರೋದ್ರಿಂದ ನಾನು ಹಂಗೆ ಹಾಕೊಂಡಿದ್ದೀನಿ. ನೀವು ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ನೋಡಿ ನಾನು ಇವಾಗ ಯಾವ ರೀತಿ ಸ್ಮ್ಯಾಶ್ ಮಾಡ್ತಾ ಇದೀನಿ ಎಲ್ಲಾನು ಇದೇ ತರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಗ ದಾಲ್ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಇದೇ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ನಾನು ಬೇಯಿಸ್ಕೊಂಡಿರೋ ಸೋರೆಕಾಯಿ ಮತ್ತೆ ಬೇಳೆನ ಹಾಕೊಳ್ತಾ ಇದ್ದೀನಿ. ಇದನ್ನ ನೀವು ಬೇಕಾದ್ರೆ ದೋಸೆ ಜೊತೆ ಬೇಕಾದ್ರೆ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ವೈಟ್ ರೈಸ್ ಜೊತೆನು ಮಸ್ತ್ ಆಗಿರುತ್ತೆ. ಫ್ರೈ ಮಾಡಿರೋ ಆಲೂಗಡ್ಡೆ ಇಲ್ಲಾಂದ್ರೆ ಹಪ್ಳ ಏನಾದ್ರು ಇಟ್ಕೊಂಡ್ ತಿಂದೋಡು ಮಸ್ತ್ ಆಗಿರುತ್ತೆ. ಇವಾಗ ನೋಡಿ ನಾನು ಸೋರೆಕಾಯಿನ ಸ್ವಲ್ಪ ಒಳಗೆ ನಂಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಟ್ಟೆ ನಾನು ಕುಕ್ಕರ್ ಅಲ್ಲಿ, ಅದಕ್ಕೋಸ್ಕರನೇ. ಅದು ಸ್ಮ್ಯಾಶ್ ಮಾಡೋದ್ರಿಂದ ಇನ್ನ ಟೇಸ್ಟ್ ಮಸ್ತ್ ಆಗಿ ಬರುತ್ತೆ. ಇವಾಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ದಾಲ್ನ ಕುಕ್ಕರ್ ಬೇಯಿಸಿರೋ ಕುಕ್ಕರ್ನೇ ಇದು ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡಿದೀನಿ. ನೋಡಿ ಸ್ವಲ್ಪ ಸೋರೆಕಾಯಿನ ಇರ್ಬೇಕು, ತುಂಬಾ ಸ್ಮ್ಯಾಶ್ ಮಾಡಕ್ ಹೋಗ್ಬೇಡಿ. ನೋಡಿ ನಾನು ಯಾವ ಅದಕ್ಕೆ ಸುಮ್ಮನೆ ಮಾಡಿದೀನೋ ಆ ತರಾನೇ ಮಾಡ್ಕೊಳ್ಳಿ ಸಾಕು. ಈಗ ಮೇಲೆ ಕರಿಬೇವು ಸೊಪ್ಪು ಉದುರಿಸ್ತಾ ಇದೀನಿ ಫ್ರೆಂಡ್ಸ್. ಬಿಸಿ ಬಿಸಿ ಸೋರೆಕಾಯಿ ದಾಲ್ ರೆಡಿ ಆಗಿದೆ. ಇವತ್ತು ನಮ್ಮನೇಲಿ ನಾನು ಇದ್ರ ಜೊತೆ ಚಪಾತಿ ಮಾಡಿದೀನಿ. ನಿಜವಾಗ್ಲೂ ಮಸ್ತ್ ಟ್ರೈ ಇದು. ನಾನು ಯಾವಾಗ ಅವ್ರು ಮಾಡ್ಸೋದ್ರಿಂದ ನಾನು ಮನೇಲಿ ಒಂದ್ಸರಿ ಟ್ರೈ ಮಾಡ್ಬೇಕು ಅನ್ಕೊಳ್ತಾ ಇದ್ದೆ. ನಾನು ಸೋರೆಕಾಯಲ್ಲಿ ಯಾವಾಗಲೂ ಮೊಸರು ಸಾರು ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ಪಲ್ಯ ಏನಾದ್ರು ಮಾಡ್ಕೊಳ್ತಿದ್ದೆ. ಒಂದ್ಸರಿ ದಾಲ್ ಮಾಡಿ ನೋಡೋದ ಮಾಡಿದಾಗ ನಿಜವಾಗ್ಲೂ ತುಂಬಾ ಸೂಪರ್ ಆಗಿತ್ತು ಟೇಸ್ಟ್. ಅದ ಬೆಳ್ಳುಳ್ಳಿ ಜಜ್ಜಿ ಹಾಕಿರೋದ್ರಿಂದ ಸೂಪರ್ ಟೇಸ್ಟ್ ಇತ್ತು. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.